ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇದೊಂದು ಲೈಕ್ ಟ್ರಾವೆಲ್ ಬ್ಲಾಗ್ ಥರ ಇರುತ್ತೆ. ನಾನು ಇವತ್ತು ಎಲ್ಲೆಲ್ಲೆಲ್ಲ ಹೋಗ್ತೀನಿ, ಏನೇನೆಲ್ಲ ಮಾಡ್ತೀನಿ, ಯಾರ ಜೊತೆ ಹೋಗಿದ್ದೆ ಎಲ್ಲನೂ ಲೈಕ್ ಟ್ರಾವೆಲ್ ಪ್ಲಸ್ ಡೈಲಿ ರೊಟೀನ್ ಥರ ಇರುತ್ತೆ. ಸೊ ನಾನು ಏನೇನು ಮಾಡಿದೆ ಎಲ್ಲನೂ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡ್ಕೊಳ್ಳಿ. ಸೊ ಹೋಗ್ತಿದ್ದೀನಿ ಗೈಸ್. ಸೊ ಎಲ್ಲಿ ಹೋಗ್ತಿದ್ದೀನಿ, ಯಾರ ಜೊತೆ ಹೋಗ್ತಿದ್ದೀನಿ ನೋಡೋಣ ಬನ್ನಿ. ಬಿಸಿಲಂತೂ ತುಂಬಾ ಹೊಡಿತಿದೆ ಮುಖಕ್ಕೆ. ಸೊ ಮಾಸ್ಕ್ ಹಾಕಬೇಕು. ಮಾಸ್ಕ್ ಬ್ಯಾಗಲ್ಲಿದೆ. ಹೋಗ್ತಿದ್ದೀನಿ. ಅಪ್ಪ ನಡೆಯೋಕ್ಕಂತೂ ಆಗ್ತಾನೆ ಇಲ್ಲ, ಟೈಮ್ ಬೇರೆ ಆಯಿತು. ಬನ್ನಿ. ಸೊ ನಾನು ಹೋಗ್ತಿರೋದು ನನ್ನ ಫ್ರೆಂಡ್ ಜೊತೆ. ಈಗ ನಾನು ಯಾರ ಜೊತೆ ಹೋಗ್ತಿದ್ದೀನಿ ಅಂತ ಗೊತ್ತಾಯಿತು, ಬಟ್ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಲಿಲ್ವಲ್ಲ. ಬನ್ನಿ ನೋಡೋಣ. ಸೊ ಫೈನಲಿ ಜಾಲಹಳ್ಳಿ ಕ್ರಾಸ್ಗೆ ಬಂದು ರೀಚ್ ಆದೆ. ಸೊ ಅಲ್ಲಿಂದ ನಾವಿಬ್ಬರು ಹೊರಟಿದ್ದೆ ಇಸ್ಕಾನ್ ಟೆಂಪಲ್ಗೆ. ಏನಪ್ಪ ಇಷ್ಟು ಸಡನ್ನಾಗಿ ಇಸ್ಕಾನ್ ಟೆಂಪಲ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅನ್ಕೋತಿದ್ದೀರಾ? ಏನಿಲ್ಲ, ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ಬಿಕಾಸ್ ನೈಟ್ ಒನ್ ವೀಕಿಂದನೇ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ಲೈಕ್ ಏನಂದರೆ ಕೆಲವೊಬ್ಬರಿಂದ ತುಂಬಾ ಅಳ್ತಿದ್ದೀನಿ, ಕೆಲವೊಬ್ಬರಿಂದ ತೊಂದರೆನೂ ಆಗ್ತಿದೆ ನನಗೆ. ಹಾಗೆ ಮತ್ತು ಇನ್ಸ್ಟಾಗ್ರಾಮ್ ಸಡನ್ನಾಗಿ 1 ವೀಕಿಂದ ಸುಮ್ಮನೆ ಲಾಕ್ ಆಗ್ತಿದೆ, ಸುಮ್ಮನೆ ಪಾಸ್ವರ್ಡ್ಸ್ ಚೇಂಜ್ ಆಗ್ತಿದೆ. ಲೈಕ್ ಕೆಲವೊಂದು ಡಿವೈಸಸಲ್ಲಿ ಲಾಗಿನ್ ಆಗ್ತಿದೆ. ಯಾವ ಡಿವೈಸ್ ಯಾವ ಲೊಕೇಶನ್ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಸಡನ್ನಾಗಿ ನೈಟು 1 ಅವರ್ ಏನೋ ಇನ್ಸ್ಟಾಗ್ರಾಮ್ ಲಾಕ್ ಆಗಿತ್ತು. ಆಮೇಲೆ ಕೆಲವೊಂದು ರಿಪೋರ್ಟ್ಸ್ ಬಿದ್ದಿಲ್ಲ, ರಿಪೋರ್ಟ್ಸ್ದಂತನೂ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ಅಕೌಂಟಿಗೆ. ಲೈಕ್ ಮೆಸೇಜಸ್ನ ಡಿಸೇಬಲ್ ಮಾಡಿತ್ತು. ನಾನು ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ, ಆ ಥರ ಮಾಡಿಬಿಟ್ಟಿತ್ತು. ಸೊ ತುಂಬಾ ಅದರಿಂದ ನಂಗೆ ತುಂಬ ನೋವಾಗಿತ್ತು. ಯಾಕೆ ಹಿಂಗೆ ಆಗ್ತಿದೆ, ಏನಾಯಿತು, ನನ್ನ ಅಕೌಂಟ್ನ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಅನ್ನಿಸ್ತಿತ್ತು. ಸೊ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಫ್ರೆಂಡ್ ಸಡನ್ನಾಗಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಸೊ ಅಲ್ಲೋದ್ಮೇಲೆ ಅಲ್ಲಿ ದೇವ್ರದ್ದೆಲ್ಲ ದರ್ಶನ ಮಾಡಿಕೊಂಡು, ಆಮೇಲೆ ಪ್ರಸಾದ ಸ್ವಲ್ಪ ಇತ್ತು, ಪ್ರಸಾದ ತಿಂದ್ಕೊಂಡು ಆಮೇಲೆ ಮತ್ತೆ ಇಲ್ಲೇನೋ ಒಂದು ಕಾಯಿ ಸಿಕ್ತು. ಸೊ ಈ ಹಣ್ಣನ್ನು ನಾವು ಸ್ಕೂಲ್ ಡೇಸಲ್ಲಿ ತುಂಬಾ ತಿಂತಿದ್ವಿ. ಇದ್ರ ಹೆಸ್ರು ಏನಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ನಾವು ಚಿಕ್ಕವಾಗ ಸ್ಮಾಲ್ ಕೊಕೊನೆಟ್ ಅಂದರೆ ಲೈಕ್ ಈಗ ಚಿಕ್ಕ ತೆಂಗಿನಕಾಯಿ ಅಂತ ಕರಿತಿದ್ವಿ. ಬಟ್ ಇದ್ರ ಒಳಗಡೆ ನೋಡಿ ಹೀಗಿದೆ, ಲೈಕ್ ಐಸ್ ಆ್ಯಪಲ್ ಥರ ಇದೆ. ಇದು ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ ಹಾಸ್ಟೆಲ್ಗೆ. ಎಲ್ಲ ಚೆನ್ನಾಗಾಯಿತು, ಬಟ್ ಬಿಸಿಲಂತೂ ತುಂಬ ಜಾಸ್ತಿನೇ ಇತ್ತು. ಸೊ ಫೈನಲಿ ಹಾಸ್ಟೆಲಿಗೆ ಬಂದು ನಾನು ರೀಚ್ ಆದೆ. ಅದು ಏನೋ ಗೊತ್ತಿಲ್ಲ, ಬಿಸಿಲಲ್ಲಿ ಎಲ್ಲ ಸುತ್ತಾಡಿದ್ಮೇಲೆ ಹಾಸ್ಟೆಲಿಗೆ ಬಂದು ನೆಮ್ಮದಿಯಾಗಿ ಕೂತ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ಹಾಸ್ಟೆಲಿಗೆ ಬಂದು ರೀಚ್ ಆದೆ ಗೈಸ್. ಯಪ್ಪ ತುಂಬಾ ಬಿಸಿಲಿತ್ತು. ಸೊ ಇಷ್ಟ ಆಗಿತ್ತು. ಈಗೇನಾದ್ರು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.